ಈ ಒಂದು ಧ್ಯಾನ ಯಜ್ಞದಲ್ಲಿ ಪಾಲ್ಗೊಂಡಿರುವಂತಹ ನಾವೆಲ್ಲರೂ ಕೂಡ ಈ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತಾ ಇರುವಂತಹ ಗೌತಮ ಬುದ್ಧನವರಿಗೆ, ಶಿರ್ಡಿ ಸಾಯಿಬಾಬಾ ಅವರಿಗೆ, ಬಸವಣ್ಣನವರಿಗೆ, ಮಹಾಯೋಗಿ ವೇಮನ ಅವರಿಗೆ, ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರಿಗೆ ಎಲ್ಲರಿಗೂ ಕೂಡ, ಹಾಗೆ ಎಷ್ಟೋ ಹಿಮಾಲಯನ್ ಮಾಸ್ಟರ್ಸ್ಗಳಿಗೆ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಈ ಒಂದು ಪ್ರಕೃತಿ ಮಾತೆಗೆ, ಈ ಒಂದು ಭೂಮಂಡಲಕ್ಕೆ ಎಲ್ಲರಿಗೂ ಕೂಡ, ಎಲ್ಲದಕ್ಕೂ ಕೂಡ, ಪಂಚಭೂತಗಳಿಗೆ ಎಲ್ಲದಕ್ಕೂ ಕೂಡ ನಮ್ಮ ಅಂತರಂಗದ ಆತ್ಮಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸೋಣ. ಎಲ್ಲ ಯೋಗಿಗಳಿಗಿರ್ಬೋದು, ಎಲ್ಲ ಋಷಿಗಳಿಗಿರ್ಬೋದು, ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಶರಣಾಗತಿಯಿಂದ, ಸಂಪೂರ್ಣವಾಗಿ ನನ್ನದು ಅನ್ನೋದು ಏನೂ ಇಲ್ಲ, ಸಂಪೂರ್ಣವಾಗಿ ಶರಣಾಗತರಾಗೋಣ. ಸಂಪೂರ್ಣವಾಗಿ ಶರಣಾಗತಿಯಿಂದ ನಾವೆಲ್ಲರೂ ಕೂಡ ಅವರಿಗೆಲ್ಲರಿಗೂ ಕೂಡ, ಎಲ್ಲ ಋಷಿಗಳಿಗೆ, ಎಲ್ಲ ಯೋಗಿಗಳಿಗೆ, ಎಲ್ಲರಿಗೂ ಕೂಡ, ಪತ್ರಿಜಿಯವರಿಗೆ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ. ब्रह्मश्री पितामह पत्री जी की, ब्रह्मश्री पितामह पत्री जी की, ध्यान जगत की, ध्यान जगत की, सस्याहार जगत की. ಇದರಲ್ಲಿ ಈ ಒಂದು ನೇಚರ್ ಜೊತೆ, ಪ್ರಕೃತಿ ಜೊತೆ ಒಂದು 3 ಗಂಟೆಗಳ ಕಾಲ ಕುಳಿತು ಎಲ್ಲರೂ ಧ್ಯಾನ ನಿರತರಾಗಿರೋದು ನಿಜವಾಗ್ಲೂ ಇದು ಆಶ್ಚರ್ಯವಾದ ಸಂಗತಿ ಅಂತಲೇ ಹೇಳಬೇಕು. ಧ್ಯಾನ ಮಾಡೋದ್ರಿಂದ ಆರೋಗ್ಯ ಸುಧಾರಿಸುತ್ತೆ, ಹೆಲ್ತಿಯಾಗಿರ್ತೀವಿ. ಸಸ್ಯಾಹಾರಿ ಜೀವನ ಮಾಡೋದ್ರಿಂದ ಯಾವುದೇ ರೋಗಗಳು ಕೂಡ ನಮ್ಮ ಹತ್ರಕ್ಕೆ ಬರೋದಿಲ್ಲ. ಗುರುಗಳು ಯಾವಾಗಲೂ ಧ್ಯಾನ ಮಾಡಿ, ದಿನಕ್ಕೆ ಅಟ್ಲೀಸ್ಟ್ 1 ಗಂಟೆ ಆದರೂ ಧ್ಯಾನ ಮಾಡಿ ಅಂತ ಹೇಳೋರು. ಅದ್ಭುತವಾಗಿ ಧ್ಯಾನವನ್ನು ಮಾಡಿದ್ದೀರಾ. ಈಗ ನಾವು ವೇದಿಕೆ ಕಾರ್ಯಕ್ರಮದ ಮೂಲಕ ಧ್ಯಾನವನ್ನು ಪಡೆಯೋಣ. ಈ ವೇದಿಕೆ ಕಾರ್ಯಕ್ರಮಕ್ಕೆ ಪ್ರಾರಂಭವನ್ನು ಒಂದು ಪ್ರಾರ್ಥನೆ ಗೀತೆಯೊಂದಿಗೆ ನಾವು ಪ್ರಾರಂಭ ಮಾಡೋಣ. ಹಾಗೆ ಈ ಬೃಂದಾವನದ ಈ ಮನೆ ಹೆಸರು ಬೃಂದಾವನ, ಈ ಬೃಂದಾವನವೇ ಆಗಿದೆ.
ಇದರ ನಿರ್ಮಾತೃಗಳು ನಮ್ಮ ಶ್ರೀಮತಿ ರತ್ನಾ ಮೇಡಮ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. गजाननयुतं गजाननयुतं गणेश्वरं ಶ್ರೀಗಜಾನನಯುತಂ. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ದಿವ್ಯ ಚೇತನಕ್ಕೆ ಮತ್ತು ಸ್ವರ್ಣಮಾಲಾ ಅಮ್ಮನವರಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಬೇರೆ ಬೇರೆ ಊರುಗಳಿಂದ ಆಗಮಿಸಿರುವ ನಮ್ಮೆಲ್ಲರ ಆತ್ಮೀಯ ಧ್ಯಾನ ಬಂಧುಗಳಿಗೆ ಮತ್ತು ಹಾರೋಹಳ್ಳಿ ಎಲ್ಲ ಧ್ಯಾನ ಬಂಧುಗಳಿಗೂ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಭೌತಿಕವಾಗಿ ಪ್ರಕಾಶವನ್ನು ಬೀರ್ತಕ್ಕಂತಹ ಈ ಜ್ಯೋತಿ ನಮ್ಮ ಆಧ್ಯಾತ್ಮಿಕ ಜ್ಞಾನದ ಪ್ರತೀಕವಾಗಿ ಬೆಳಗ್ತಾ ಇದೆ. ಆನಾಪಾನಸತಿ ಧ್ಯಾನ 2500 ವರ್ಷಗಳ ಹಿಂದೆ ನಮಗೆ ಭಗವಾನ್ ಬುದ್ಧ ಇದು ಒಂದು ಕೊಟ್ಟಿರುವಂತಹ ಒಂದು ವರ. ಈ ಒಂದು ಆನಾಪಾನಸತಿ ಧ್ಯಾನವನ್ನು ಮತ್ತೆ ತುಂಬ ಸರಳವಾಗಿ ಸರಳ ರೀತಿಯಲ್ಲಿ ನಮಗೆ ಈ ಪ್ರಪಂಚಕ್ಕೆ ಪ್ರತಿಯೊಬ್ಬರೂ ಕೂಡ ಆನಂದವಾಗಿ ಬದುಕಬೇಕು, ಪ್ರತಿಯೊಂದು ಮನೆ ಕುಟುಂಬ ಎಲ್ಲವೂ ಕೂಡ ಆನಂದವಾಗಿರ್ಬೇಕಂತ ಮತ್ತೆ ಸರಳ ರೀತಿಯಲ್ಲಿ ನಮಗೆ ಉಣಬಡಿಸಿದ್ದಾರೆ. ಅದು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು. ಜೀವನ ನಡೆಸೋದಕ್ಕೆ ತುಂಬ ಸರಳವಾದ ಮಾರ್ಗವನ್ನು ತಿಳಿಸಿದ್ದಾರೆ. ಇವತ್ತು ಎಷ್ಟೋ ಜನ ದುಃಖ ಪಡ್ತಿದ್ದಾರೆ, ಒಟ್ಟು ಕುಟುಂಬದಲ್ಲಿದ್ದಾರೆ, ಮಕ್ಕಳು ದೂರ ಹೋಗ್ತಾರೆ, ತಂದೆ ತಾಯಿ ಇಬ್ಬರು ಇರ್ತಾರೆ, ಅದರಲ್ಲಿ ಯಾವತ್ತೋ ಒಬ್ಬರು ಜರ್ನಿ ಮುಗಿದ ಮೇಲೆ ಒಬ್ಬರು ಹೊರಟೋಗ್ತಾರೆ, ತುಂಬ ದುಃಖ ಪಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಸಂಸಾರಗಳು ಆ ಥರ ದುಃಖ ಕೊಡ್ತಾ ಇದ್ದಾರೆ. ಅಂಥ ಸ್ಥಿತಿಯಲ್ಲಿ ಸಾರು ಬಂದು ಈ ಧ್ಯಾನವನ್ನು ತಿಳಿಸ್ಕೊಟ್ಟಾಗ ಅತಿ ಸರಳವಾದ ಧ್ಯಾನ ಇದು. ಬೇರೆ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ ಅಷ್ಟಾಂಗ ಮಾರ್ಗದಲ್ಲಿ ಯಮ ನಿಯಮಗಳು ಮತ್ತು ಲಾಸ್ಟಲ್ಲಿ ಧ್ಯಾನವನ್ನು ಇಟ್ಟಿದ್ದಾರೆ. ಸೊ ಯಾರಿಗೂ ಆಚರಣೆ ಮಾಡೋಕ್ಕಾಗಲ್ಲ. ಸೊ ಪತ್ರಿಜಿಯವರು ಬಂದು ಸರಳವಾಗಿ ಫಸ್ಟು ಆಸನದಲ್ಲಿ ಕೂತ್ಕೋ, ಎಷ್ಟೊತ್ತು ಹೆಚ್ಚೊತ್ತಾಗುತ್ತೋ ಕೂತ್ಕೋ, ಶ್ವಾಸವನ್ನು ಗಮನಿಸು, ಶ್ವಾಸವೇ ನಿನ್ನ ಗುರು ಅಂತ ಹೇಳಿದ್ದಾರೆ. ನಾನೆಂದಿಗೂ ಗುರುವಲ್ಲ ಅಂತ ಪತ್ರಿಜಿಯವರು ಕೂಡ ಘೋಷಣೆ ಮಾಡಿ ಹೇಳಿದ್ದಾರೆ. ರತ್ನ ಮೇಡಮ್ ಅಂದ್ಕೊಂಡ್ರು ನಮ್ಮೂರಲ್ಲಿ ಒಂದು ಯಜ್ಞ ಆಗಬೇಕು ಅಂತೇಳಿ. ಆಯ್ತಾ ಇಲ್ಲ ಅಷ್ಟೇ ಗಟ್ಟಿ ಅನ್ಕೋಬೇಕು. ಮೊದಲು ಧ್ಯಾನ ಮಾಡಬೇಕಂದ್ರೆ ಮನೆ ಬಿಡಬೇಕಾಗಿತ್ತು. ಏನು ಬಿಡಬೇಕಾಗಿತ್ತು? ಮನೆ ಬಿಡಬೇಕಾಗಿತ್ತು. ಮನೆ ಬಿಟ್ಟು ಎಲ್ಲಿಗೆ ಹೋಗ್ಬೇಕಾಗಿತ್ತು? ಹಿಮಾಲಯಕ್ಕೆ ಹೋಗ್ಬೇಕಾಗಿತ್ತು. ಮನೆ ಬಿಟ್ಟು ಹಿಮಾಲಯಕ್ಕೆ ಹೋಗ್ಬೇಕಾಗಿತ್ತು. ನೀವೆಲ್ಲರೂ ಇದೊಂದು ಪ್ರಶ್ನೆ ಹಾಕ್ಕೋಬೇಕು, ನನ್ನ 24 ಗಂಟೆಗಳಲ್ಲಿ ನಾನು ಏನು ಮಾಡಬಹುದು? ಯಾಕಂದರೆ ಬರೀ ಕರ್ನಾಟಕ ಒಂದೇ ತಗೊಂಡ್ರೆ 6.5 ಕೋಟಿ ಜನಸಂಖ್ಯೆ ಇದೆ. ಎಷ್ಟಿದೆ? 6.5 ಕೋಟಿ. ಬೆಂಗಳೂರು ಸುತ್ತಮುತ್ತ ಅಂತ ನೋಡಿದ್ರೂ 1.5 ಕೋಟಿ ಜನಸಂಖ್ಯೆ ಇದೆ. ನಾವು ಧ್ಯಾನಕ್ಕೆ ಬರ್ತಾ ಇರೋರು ಎಷ್ಟು ಜನ ಇದ್ದಾರೆ? ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ನಾನು ಬುದ್ಧನಿಗೆ ಶರಣಾಗುತ್ತೇನೆ, ನಾನು ಸರಿಯಾದ ಜ್ಞಾನಕ್ಕೆ ಶರಣಾಗುತ್ತೇನೆ, ನಾನು ಸತ್ಸಂಗಕ್ಕೆ ಶರಣಾಗುತ್ತೇನೆ. 1000 ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿನ್ನನ್ನು ನೀನು ಗೆಲ್ಲು, ನಿನ್ನ ಮನಸ್ಸನ್ನು ನೀನು ಗೆಲ್ಲು. ಮನಸ್ಸೆಂಬುದು ಮಹಾನ್ ವಸ್ತು. ಆಗ ನಿನಗೆ ನೀನೇ ಬೆಳಕಾಗುತ್ತೀಯ. ಅಪ್ಪೋ ದೀಪೋ ಭವ. ಧನ್ಯವಾದಗಳು. ಧ್ಯಾನ ಅನ್ನೋ ಅಮೃತ ನನಗೆ ಸಿಕ್ಕಿರುವಾಗ ಅದು ನನ್ನ ಎಲ್ಲ ರಾಮಕೃಷ್ಣ ಅವರು ಯಾವ ಥರ ಮಂಥನ ಮಾಡಿ ಒಂದು ಇದಕ್ಕೆ ಬಂದರು, ಅದೇ ಥರ ನನಗೆ ಅಮೃತ ಸಿಕ್ಕಿದೆ. ಧ್ಯಾನ ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರ. ನಮ್ಮೆಲ್ಲರಿಗೂ ಮನಸ್ಸಿದೆ, ಆದರೆ ನನ್ನ ಮನಸ್ಸು
ನಾನು ಹೇಳಿದ ಹಾಗೆ ಕೇಳುತ್ತೆ ಅನ್ನೋಂಥವ್ರು ಎಷ್ಟು ಜನ ಸಿಗ್ಬೋದು? ನಾನು ಹೇಳಿದ ಹಾಗೆ ಕೇಳುತ್ತೆ. ಎಂಥ ಆಹಾರ ತಿನ್ನಬೇಕು, ಎಂಥ ಮಾತುಗಳು ಮಾತಾಡಬೇಕು ಎಂಬುದು ತಾವು ಗಮನದಲ್ಲಿಟ್ಕೊಂಡ್ರೆ ಜೀವನ ಅತಿ ಸುಂದರವಾಗಿರುತ್ತೆ, ಅತಿ ಆನಂದವಾಗಿರುತ್ತೆ. ಇಷ್ಟು ಸ್ಪೀಡಾಗಿ ನನ್ನೊಳಗಡೆ ನಾನು ಇಷ್ಟು ಬದಲಾವಣೆಗಳನ್ನು ಕಂಡ್ಕೊಳ್ಳೋಕ್ಕೆ ಧ್ಯಾನದಿಂದನೇ ಸಾಧ್ಯ ಆಗಿರೋದು. ಇದೇ ಧ್ಯಾನ ನಾಮ, ಶ್ವಾಸವೆಂಬ ನಾಮ, ಜೀವಕ್ಕೆ ಜೀವ ಈ ನಾಮ, ಭಾವಕ್ಕೆ ಭಾವ ಈ ನಾಮ. ಅಂತರ್ಮುಖ ಅಂದರೆ ನಾವು ಅಂತರ್ಮುಖಿಯಾಗಿ ಹೋದಾಗ ಬಾಹ್ಯವಾಗಿ ಅದು ಸಿಗಲ್ಲ, ಅಂತರ್ಮುಖವಾಗಿ ಹೋಗಬೇಕು. ಈ ಧ್ಯಾನದಲ್ಲಿ ನಾವು ಅಂತರ್ಮುಖವಾಗಿ ಹೋಗ್ತೀವಿ. ಭೂಪತಿ ಭೂಪತಿ ದೇವ, ಭಗವತಿ ಭಗವತಿ ದೇವ, ಬಲವತಿ ಬಲವತಿ ದೇವ, ದಲಪತಿ ದಲಪತಿ ದೇವ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.